इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। प्रमोद मुतालिक पर कार्रवाई कब? राज्य को जनता से चुनी गई सरकार चला रही है या हिंदू संगठन के नामो निहाद नेता? रोजाना किसी न किसी व्यापार पर पाबंदी का बयान देकर उस व्यापार से जुड़े अपने आकाओं का व्यापार बढ़ाने की दलाली करने वाले प्रमोद मुतालिक की बेज़बान पर कानून कब लगाम लगाएगा? मीडिया से पूछे गए सवाल पर सरकार और बीजापुर जिला प्रभारी मंत्री उमेश कत्ती ने कहा कि ये काम गृह मंत्री को करना चाहिए। रही बात मुतालिक के बयानों की, इस पर कोई कान न धरे, इससे कुछ नहीं होने वाला। धर्म के नाम पर बांटकर एक दूसरे से न लड़ाए। इसी दौरान हिंदू संगठनों पर बुलडोजर चलाने सिद्धरामैया के बयान पर कहा कि उनका दिमाग ठीक नहीं है, कहा मंत्री उमेश कत्ती ने। चर्चे यार अक्षय तृतीया मंदिर यार ಎಲ್ಲಿ ಸಲ್ಲುತ್ತೆ, ಯಾರು ಏನು ಚಲೋ ಕೊಡ್ತಾರೆ, ಯಾರು ರೇಟ್ಗಳನ್ನು ಕೊಡ್ತಾರೆ, ಅವ್ರಿಗೆ ತಗೋತಾರೆ ಕೆಲಸ ಜನ ಮಾಡ್ತಾರೆ. ನಾವು ಒಳ್ಳೆ ಹೇಳಿಕೆಯಿಂದ ಯಾರಿಗೂ ತೊಂದರೆ ಆಗಲ್ಲ, ನಾವು ಹೋಗ್ತೇವೆ. ಅಂದರೆ ಸ್ಪೆಷಲಿ ಕೇರಳದಿಂದ ಏನು ಜ್ಯುವೆಲರಿ ಶಾಪ್ನ ಮಾಡಿಕೊಂಡು ನೀವು ಮುಸ್ಲಿಂ ಹಿಂದೂ ಬಗ್ಗೆ ಜಗಳ ಹತ್ತೋದು ಬೇಡ. ಯಾರೇ ಹತ್ತಿದ್ರು ನಾವು ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಸರ್ಕಾರದ ಮಂತ್ರಿಯಾಗಿ, ಜವಾಬ್ದಾರಿ ಮಂತ್ರಿಯಾಗಿ ಎಲ್ಲ ಸಮಾಜ ಒತ್ತಡ ತಗೊಳ್ಳುವಂಥ ಕೊಡ್ತೀರಾ ಅವರಿಗೆ? ಮುತಾಲಿಕ್ ಅವರು ಒಂದು ಪಕ್ಷ ಬೇರೆ ಅವರು, ನನ್ನ ಪಕ್ಷದಾಗೆ ಅಲ್ಲಲ್ಲ ಸರ್, ಪಕ್ಷದವರಲ್ಲ. ಜನ ಭಾಳ ಏನು ಹೇಳ್ಬೋದು, ನಾನು ಹೇಳ್ಬೋದು, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಮುತಾಲಿಕ್ ಅವರು ನಮ್ಮದೇ ಆದ ಹೇಳಿಕೆ ಕೊಟ್ಟಿರ್ಬೋದು. ಅವರು ನಮ್ಮ ತಾಲೂಕಿನವರು ಒಳ್ಳೆಯ ನಾವು ಶ್ರೀರಾಮ ಅಧ್ಯಕ್ಷರು, ಅವ್ರದ್ದೇ ಅಂತ ಹೇಳಿಕೆ, ಅದಕ್ಕೆ ಯಾರೂ ಕಿವಿಗೊಡಬಾರ್ದು. ಎಲ್ಲರೂ ಕೂಡಿ ಸಮಾಜ ಬೆಳಗಬೇಕು, ಬಾಳಬೇಕು, ಕೂಡಿ ಹೋಗಬೇಕು. ಸೌಹಾರ್ದತೆಗೆ ಧಕ್ಕೆ ಕೊಡುವಂಥ ಹೇಳಿಕೆ ಯಾರಾದರೂ ಕೊಟ್ಟರೆ ಕಾನೂನು ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಅದನ್ನು ಸರ್ಕಾರದ ಜವಾಬ್ದಾರಿ. ಗೃಹ ಇಲಾಖೆ ತೆಗೆದುಕೊಟ್ರೆ ಅದಕ್ಕೆ ನಾನು ಭಾಳಷ್ಟು ನಿಷ್ಠೆಯಿಂದ ಹೇಳಕ್ಕೆ ಬರೋಂಗಿಲ್ಲ. ಗೃಹ ಮಂತ್ರಿಗಳು ಸರ್, ಈಗ ಗೃಹ ಮಂತ್ರಿಗಳೇ ಹೇಳಿಕೆ ಕೊಡ್ತಾ ಇದ್ರಲ್ಲ ಸರ್, ಕಠಿಣ ಕ್ರಮ ಕೈಗೊಳ್ಳುತ್ತೇವೆ, ಕಠಿಣ ಕ್ರಮ ಕೈಗೊಳ್ಳುತ್ತೇವೆ, ಅದು ಸ್ಟ್ರೋಲ್ ಆಗ್ತಾ ಇದೆ ಸರ್. ಈಗ ಏನು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ? ಏನು ತೊಗೋಬೇಕು ಹೇಳಿ, ಏನು ತೊಗೋದು ನೀವೇ ಹೇಳಿ. ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಸರ್ಕಾರ ಆಗಿ ತನ್ನ ಜವಾಬ್ದಾರಿಯುತವಾಗಿ ಕಠಿಣ ಕ್ರಮಗಳು ತಗೋಬೇಕು. ಸೆಕ್ಷನ್ಗಳು ಹಾಕ್ತಾರೆ, ಕ್ರಮಗಳನ್ನು ತೆಗೆದುಕೊಳ್ತಾರೆ. ನೀವು ಹಿಂಗೆ ತಗೋ ಹಿಂಗೆ ತಗೋತೀವಿ. UP ಅಂತೆ ಅಧಿಕಾರಿಗಳು ಮಾಡೇ ಮಾಡ್ತಾರೆ. ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿ, ಹೊಸದಾಗಿ ಮುಖ್ಯಮಂತ್ರಿ 62 ವಯಸ್ಸಿನ ಯುವಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬಿಜಾಪುರ ಈ ಜಿಲ್ಲೆಗೆ ನೀರಾವರಿ ಆಗೋದು ಬೇಡಿಕೆಗಳನ್ನು ಇಡಿ. ಅದನ್ನ ಬಿಟ್ಟು ಹಲಾಲ ಕಟ್ಟು ಯಾವ್ದು ಮಾತಾಡೋದು ಬೇಡ. ಅದಂಥ ಏನು ವಿಷಯ ಹೇಳ್ತು ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿದ್ದರಾಮಯ್ಯನವರು ಬುಲ್ಡೇಜರ್ ಹಿಂದೂ ಸಂಘಟನೆಗಳ ಮೇಲೆ ಹತ್ತಿಸ್ಬೇಕು. ಸಿದ್ದರಾಮಯ್ಯ ತಲೆ ಕೆಟ್ಟಿದೆ, ಹಾಗಾಗಿ ಅಧಿಕಾರ ಕಳ್ಕೊಂಡಿದ್ದಾರೆ. ನೀನು ಒಳ್ಳೆ ನನ್ನ ಕಡೆ ಹೋಗಿ ಸಿದ್ದರಾಮಯ್ಯ ಹತ್ತಬೇಡ. ಒಬ್ಬ ಸೀನಿಯರ್ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಮುಂದೆ ಎಂದೂ ಮುಖ್ಯಮಂತ್ರಿ ಆಗೋ ಲಕ್ಷಣ ಇಲ್ಲ. ಸಚಿವ ಸಂಪುಟ ಅದ್ರ ಬಗ್ಗೆ ತಿರುಮುರಿ ಹೊಳೆ ಕೇಳಿ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ, ರೀಸಫಲ್ ಆಗ್ತದೆ. ಅದೇನಾಗ್ತದೆ, ಅದು ಏನು ಮಾಡಿದ್ರು ಹೈಕಮಾಂಡ್, ನಮ್ಮ ಜಿಲ್ಲೆಯಲ್ಲೂ ಆಕಾಂಕ್ಷಿಗಳಿದ್ದಾರೆ, ಹೈಕಮಾಂಡ್ ಆಗುತ್ತೆ. ನಿಮ್ಮ ಜಿಲ್ಲೆಗೂ ಪ್ರದೇಶ ಸಿಗುತ್ತೆ. ಸರ್, ಯಾರು ಆಗ್ತಾರೋ ಎಲ್ಲರೂ ಮುಗಿಗೆ ತುಪ್ಪ ಹಚ್ಚಿ ಕುಡಿಸಿದ್ದಾರೆ. ಆಗ್ತದೆ ಅಂತ ಕಾರ್ಯಕಾರಿ ಸಭೆ ಆದ್ಮೇಲೆ ಆಗ್ತದೆ ಅಂದರು, ಆದ್ರೂ ಕೂಡ ಆಗ್ಲಿಲ್ಲ. ಹಿಂಗೆ ಎಷ್ಟು ದಿನ ಇಲೆಕ್ಷನ್ ಬರ್ತದೆ. ಕಾದು ನೋಡಿ ಕೆಲವೇ ದಿವಸ ವಿಸ್ತರಣೆ ಆಗುತ್ತೆ. ಅದು ಹೈಕಮಾಂಡ್ ತೀರ್ಮಾನ. ಎಲ್ಲದರೂ ನೀವು ನನಗೆ ಹೇಳೋದಂದ್ರೆ ಹೇಳಕ್ಕೆ ಸಾಧ್ಯ. ನಾನು ಮಂತ್ರಿ ಇದ್ದೀನಿ, ನಾಳೆ ತೆಗಿಬಹುದು, ಮತ್ತೊಮ್ಮೆ ಮಾಡಬಹುದು, ಯತ್ನ ಮಾಡಬಹುದು, ನಮ್ದು ತೊಂದರೆ ಇಲ್ಲ. ಇಲ್ಲ ಸರ್, ಯತ್ನಾಳ್ ಅವರು ಏನಿದ್ದಾರೆ ಸರ್, ಚುನಾವಣೆ ಹತ್ತಿರ ಬಂದು ನಾನು ಸಚಿವ ಸ್ಥಾನ ಕೊಟ್ಟರೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಸರ್. ಅವಾಗ ಕೊಟ್ಟು ಏನು ಮಾಡಿ ವೈಯಕ್ತಿಕ ವಿಷಯ. ದಿನ ಒಂದು ವರ್ಷ ಚುನಾವಣೆ, ವರ್ಷದಲ್ಲಿ ಮಂತ್ರಿ ಆಗಬೇಕಾಗಿತ್ತು, ಬಿಡಬೇಕಾಗಿತ್ತು, ಅದನ್ನ ನಡಿಬೇಕಾಗ್ತದೆ.
अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन, तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390 610 436 पर।